ಇರಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ನಿನ್ನೆಯಷ್ಟೇ ಇಸ್ರೇಲ್ ಯಾವ ರೀತಿಯಾಗಿ ದಾಳಿಗೊಳಗಾಗಿತ್ತು ಅಂತ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸಿತ್ತು. ಈಗ ರಿವರ್ಸ್ ಆಗಿ ಇಸ್ರೇಲ್ ಕೂಡ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಇರಾನ್ನ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಇಟ್ಟಿದೆ. ಇಸ್ರೇಲ್ ದಾಳಿಯಿಂದ ಅಣುಸ್ಥಾವರ ಕೇಂದ್ರಗಳಿಗೆ ಹಾನಿಯಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಇರಾನ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಈಗಾಗಲೇ ಘೋಷಣೆ ಮಾಡಿಕೊಳ್ಳಲಾಗಿದೆ. ನಿನ್ನೆ ಭಾರೀ ವೈಮಾನಿಕ ದಾಳಿಯನ್ನ ನಡೆಸಿತ್ತು ಇರಾನ್. ಇದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ನಡೆಸಿದಂತಹ ದಾಳಿಗೆ ಇವತ್ತು ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ನ 2 ಜೆಟ್ಗಳನ್ನು ಹೊಡೆದು ಹಾಕಿತ್ತು. ಮತ್ತೆ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಇಸ್ರೇಲ್ ಮಾಡಿದೆ. ಈ ಮೂಲಕವಾಗಿ ಅಲ್ಲಿ ಪರಿಸ್ಥಿತಿ ಅಂತೂ ಪ್ರಕ್ಷುಬ್ಧವಾಗಿದೆ. ಅಲ್ಲಿ ಎಲ್ಲರೂ ಕೂಡ ಸೈರನ್ನ ಮೊಳಗಿಸುವ ಮೂಲಕವಾಗಿ ಸುರಕ್ಷಿತ ಸ್ಥಳಗಳಿಗೆ ಓಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೈರನ್ ಸದ್ದು ಕೇಳ್ತಿದ್ದ ಹಾಗೆ ಇರಾನ್ನಲ್ಲಿದ್ದಂತಹ ಮಂದಿ ಎದ್ನೋ ಬಿದ್ನೋ ಅಂತ ಹೋಗ್ತಾ ಇದ್ದಾರೆ. ಸದ್ಯ ತುರ್ತು ಪರಿಸ್ಥಿತಿಯನ್ನ ಇರಾನ್ನಲ್ಲಿ ಘೋಷಣೆ ಮಾಡಲಾಗಿದೆ. ಒಂದ್ ಕಡೆಯಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಲ್ಲ ಅಂತ ಲೆಬನಾನ್ ಮೂಲದ ಹಿಜ್ಬುಲ್ಲಾ ಗುಂಪು ಕೂಡ ಹೇಳ್ಕೊಂಡಿದೆ. ಇದೊಂದು ರೀತಿ ಯುದ್ಧ ಆರಂಭಕ್ಕೂ ಮುನ್ನವೇ ಇರಾನ್ಗೆ ಹಿನ್ನಡೆ ಅಂತಲೇ ಭಾವಿಸಲಾಗ್ತಾ ಇದೆ. ನಿನ್ನೆ ನಡೆದಂತಹ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕೂಡ ದಾಳಿ ಇಟ್ಟಿತ್ತು.